ಯಾಜಕ ಕಾಂಡ ಅಧ್ಯಾಯ 23. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬದ ದಿನಗಳು ಯಾವುವೆಂದರೆ, 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು. 7ನೆಯ ದಿನವು ಯಾವ ಕೆಲಸವನ್ನು ಮಾಡಕೂಡದ ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು. 1ನೇ ತಿಂಗಳಿನ 14ನೆಯ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು. ಅದೇ ತಿಂಗಳಿನ 15ನೆಯ ದಿನದಲ್ಲಿ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಅದು ಮೊದಲುಗೊಂಡು 7 ದಿನಗಳಲ್ಲಿಯೂ ಹುಳಿಯಿಲ್ಲದ ರೊಟ್ಟಿಗಳನ್ನು ಊಟ ಮಾಡಬೇಕು. 1ನೆಯ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. 7 ದಿನಗಳಲ್ಲಿಯೂ ನೀವು ಯೆಹೋವನಿಗೆ ಹೋಮವನ್ನು ಸಮರ್ಪಿಸಬೇಕು. 7ನೆಯ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಸಬ್ಬತ್ ದಿನದ ಮಾರನೇ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು. ಆ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸುವ ದಿನದಲ್ಲಿ ನೀವು 1 ವರ್ಷದ ಪೂರ್ಣಾಂಗವಾದ ಟಗರನ್ನು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಅದರೊಂದಿಗೆ ಮಾಡಬೇಕಾದ ಧಾನ್ಯ ನೈವೇದ್ಯವು ಯಾವುದೆಂದರೆ, ಎಣ್ಣೆ ಬೆರೆತ 6 ಸೇರು ಗೋಧಿಯ ಹಿಟ್ಟೆ. ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೆ ಇದನ್ನು ಬೆಂಕಿಯಲ್ಲಿ ಹೋಮ ಮಾಡಬೇಕು. ಅದರೊಂದಿಗೆ ಸಮರ್ಪಿಸಬೇಕಾದ ಪಾನದ್ರವ್ಯವು 1 ಸೇರು ದ್ರಾಕ್ಷಾರಸ. ನೀವು ನಿಮ್ಮ ದೇವರಿಗೆ ಸಲ್ಲಿಸಬೇಕಾದದ್ದನ್ನು ತಂದು ಕೊಡುವವರೆಗೂ ಆ ವರ್ಷದ ಬೆಳೆಯ ರೊಟ್ಟಿಯನ್ನಾಗಲಿ ಸುಟ್ಟ ತೆನೆಗಳನ್ನಾಗಲಿ ಹಸಿ ತೆನೆಗಳನ್ನಾಗಲಿ ತಿನ್ನಲೇ ಕೂಡದು. ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮ ಎಲ್ಲ ನಿವಾಸ ಸ್ಥಾನಗಳಲ್ಲಿಯೂ ಇದು ಶಾಶ್ವತ ನಿಯಮ. ಸಬ್ಬತ್ ದಿನದ ಮಾರನೇ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಆ ರೊಟ್ಟಿಗಳೊಡನೆ 1 ವರ್ಷದ ಪೂರ್ಣಾಂಗವಾದ 7 ಕುರಿಗಳನ್ನು, 1 ಹೋರಿಯನ್ನು, 2 ಟಗರುಗಳನ್ನು ಸಮರ್ಪಿಸಬೇಕು. ಇವು ಧಾನ್ಯ ದ್ರವ್ಯದೊಡನೆಯೂ ಪಾನದ್ರವ್ಯದೊಡನೆಯೂ ಅಗ್ನಿ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗುವವು. ಅದಲ್ಲದೆ ದೋಷ ಪರಿಹಾರಕ ಯಜ್ಞವಾಗಿ 1 ಹೋತವನ್ನು, ಸಮಾಧಾನ ಯಜ್ಞಕ್ಕಾಗಿ 1 ವರ್ಷದ 2 ಟಗರುಗಳನ್ನು ಸಮರ್ಪಿಸಬೇಕು. ಯಾಜಕನು ಇವುಗಳನ್ನು, ಪ್ರಥಮ ಫಲದ ರೊಟ್ಟಿಗಳನ್ನು, 2 ಕುರಿಗಳನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಅವು ಯೆಹೋವನಿಗೆ ಮೀಸಲಾಗಿ ಯಾಜಕನಿಗೆ ಸಲ್ಲಬೇಕು. ಆ ದಿವಸದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಪ್ರಸಿದ್ಧಪಡಿಸಬೇಕು. ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮ ಎಲ್ಲ ನಿವಾಸಗಳಲ್ಲಿ ಶಾಶ್ವತ ನಿಯಮ. ನಿಮ್ಮ ದೇಶದ ಪೈರನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಹಕ್ಕಲಾಯಬಾರದು. ಇವನ್ನು ಬಡವರಿಗೋಸ್ಕರವೂ ಪರದೇಶದವರಿಗೋಸ್ಕರವೂ ಬಿಟ್ಟು ಬಿಡಬೇಕು.
ನಾನು ನಿಮ್ಮ ದೇವರಾಗಿರುವ ಯೆಹೋವನು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮವಿರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಪಡಿಸಬೇಕು. ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಯೆಹೋವನಿಗೆ ಹೋಮವನ್ನು ಮಾಡಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅದೇ 7ನೇ ತಿಂಗಳಿನ 10ನೇ ದಿನವು ಸರ್ವದೋಷ ಪರಿಹಾರಕ ದಿನ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೀವು ಪೂರ್ಣವಾಗಿ ಉಪವಾಸ ಮಾಡಬೇಕು ಮತ್ತು ಯೆಹೋವನ ಸನ್ನಿಧಿಯಲ್ಲಿ ಹೋಮವನ್ನು ಮಾಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಅದು ದೋಷ ಪರಿಹಾರಕ ದಿವಸ. ಅದರಲ್ಲಿ ನಿಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರಕಾಚಾರವು ನಡೆಯುವುದು. ಯಾವನಾದರೂ ಆ ದಿನದಲ್ಲಿ ಉಪವಾಸ ಮಾಡದೆ ಹೋದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಯಾವನಾದರೂ ಆ ದಿನದಲ್ಲಿ ಕೆಲಸವನ್ನು ಸ್ವಲ್ಪವಾಗಿ ನಡೆಸಿದರೂ ಅವನನ್ನು ಇಸ್ರಾಯೇಲರಲ್ಲಿ ಇರದಂತೆ ನಾಶ ಮಾಡುವೆನು. ಆ ದಿನದಲ್ಲಿ ಯಾವ ಕೆಲಸವನ್ನೂ ಮಾಡಬಾರದು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮೆಲ್ಲ ನಿವಾಸಗಳಲ್ಲಿ ಶಾಶ್ವತ ನಿಯಮ. ಆ ದಿನವು ಸಂಪೂರ್ಣ ವಿರಾಮವುಳ್ಳ ವಿಶ್ರಾಂತಿ ದಿನವಾಗಿರಬೇಕು. ಅದರಲ್ಲಿ ಉಪವಾಸದಿಂದಿರಬೇಕು. ಆ ತಿಂಗಳಿನ 9ನೇ ದಿನದ ಸಾಯಂಕಾಲದಲ್ಲಿ ಪ್ರಾರಂಭಿಸಿ ಮರುದಿನದ ಸಾಯಂಕಾಲದವರೆಗೆ ನೀವು ಆ ವಿರಾಮ ದಿನವನ್ನು ಆಚರಿಸಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು. 7ನೇ ತಿಂಗಳಿನ 15ನೆಯ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಮೊದಲನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಯಾವ ಉದ್ಯೋಗವನ್ನು ನಡೆಸಬಾರದು. ಆ 7 ದಿನಗಳಲ್ಲಿಯೂ ನೀವು ಯೆಹೋವನ ಸನ್ನಿಧಿಯಲ್ಲಿ ಹೋಮ ಮಾಡಬೇಕು. 8ನೇ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಯೆಹೋವನ ಸನ್ನಿಧಿಯಲ್ಲಿ ಹೋಮ ಮಾಡಬೇಕು. ಅದು ಸಭೆ ಕೂಡುವ ದಿನವಾದುದರಿಂದ ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಯೆಹೋವನು ನೇಮಿಸಿರುವ ಸಬ್ಬತ್ ದಿನಗಳ ಹೊರತಾಗಿ ಮೇಲೆ ಕಂಡವುಗಳೇ ಯೆಹೋವನ ಹಬ್ಬದ ದಿನಗಳು. ಆ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡುವಂತೆ ನೀವು ಪ್ರಕಟಿಸಬೇಕು. ಯೆಹೋವನಿಗೆ ಒಪ್ಪಿಸಬೇಕಾದ ಕಪ್ಪ, ಕಾಣಿಕೆ, ಹರಕೆ ಇವುಗಳನ್ನು ನೀವು ಸಮರ್ಪಿಸಬೇಕಲ್ಲದೆ, ಮೇಲೆ ಸೂಚಿಸಿರುವ ಹಬ್ಬದ ದಿನಗಳಲ್ಲಿಯೂ ಆಯಾ ದಿನಕ್ಕೆ ನೇಮಿಸಿರುವ ಪ್ರಕಾರ ಸರ್ವಾಂಗ ಹೋಮ, ನೈವೇದ್ಯ ದ್ರವ್ಯ, ಸಮಾಧಾನ ಯಜ್ಞ, ಪಾನದ್ರವ್ಯ ಇವುಗಳನ್ನೂ ತಂದು ಯೆಹೋವನ ಸನ್ನಿಧಿಯಲ್ಲಿ ಹೋಮ ಮಾಡಬೇಕು. 7ನೆಯ ತಿಂಗಳಿನ 15ನೆಯ ದಿನದಲ್ಲಿ ನೀವು ತೋಟ ಮತ್ತು ತೋಪುಗಳ ಬೆಳೆಯನ್ನು ಕೂಡಿಸಿದ ನಂತರ ಯೆಹೋವನು ನೇಮಿಸಿದ ಪರ್ಣಶಾಲೆಗಳ ಜಾತ್ರೆಯನ್ನು 7 ದಿನಗಳವರೆಗೂ ಆಚರಿಸಬೇಕು. ಮೊದಲನೆಯ ದಿನದಲ್ಲಿಯೂ 8ನೇ ದಿನದಲ್ಲಿಯೂ ಯಾವ ಕೆಲಸವನ್ನು ಮಾಡದೆ ಸಂಪೂರ್ಣ ವಿರಾಮದಿಂದಿರಬೇಕು. ಮೊದಲನೇ ದಿನದಲ್ಲಿ ಶ್ರೇಷ್ಠ ವೃಕ್ಷದ ಹಣ್ಣುಗಳನ್ನು, ಖರ್ಜೂರ ಮರದ ಗರಿಗಳನ್ನು, ಎಲೆಗಳು ದಟ್ಟವಾಗಿರುವ ಮರಗಳ ಕೊಂಬೆಗಳನ್ನು, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವ ನೀರವಂಜಿ ಚಿಗುರುಗಳನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ 7 ದಿನಗಳು ಸಂಭ್ರಮವಾಗಿರಬೇಕು. ಹೀಗೆ ಪ್ರತಿ ವರ್ಷದಲ್ಲಿಯೂ 7 ದಿನಗಳವರೆಗೆ ಈ ಉತ್ಸವವನ್ನು ಆಚರಿಸಬೇಕು. ನಿಮಗೂ ನಿಮ್ಮ ಸಂತತಿಯವರಿಗೂ ಇದು ಶಾಶ್ವತ ನಿಯಮ. 7ನೆಯ ತಿಂಗಳಿನಲ್ಲಿ ಇದನ್ನು ಆಚರಿಸಬೇಕು. 7 ದಿನಗಳು ನೀವು ಪರ್ಣಶಾಲೆಗಳಲ್ಲಿ ವಾಸವಾಗಿರಬೇಕು. ಸ್ವದೇಶಸ್ಥರಾದ ಇಸ್ರಾಯೇಲರೆಲ್ಲರೂ ಪರ್ಣಶಾಲೆಗಳಲ್ಲಿಯೇ ವಾಸವಾಗಿರಬೇಕು. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಇಸ್ರಾಯೇಲರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದೆನೆಂಬುದಾಗಿ ಇದರಿಂದ ನಿಮ್ಮ ಸಂತತಿಯವರಿಗೆ ತಿಳಿಯುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳ ವಿಷಯವಾಗಿ ಮೋಶೆಯು ಅದೇ ಮೇರೆಗೆ ಇಸ್ರಾಯೇಲರಿಗೆ ತಿಳಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ದೇವರ ಅಮೂಲ್ಯ ವಾಕ್ಯವನ್ನು, ನಿತ್ಯ ವಾಕ್ಯವನ್ನು
ಉತ್ಕೃಷ್ಟವಾದ ವಾಕ್ಯವನ್ನು, ಜೀವಕರವಾದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. 22ನೇ ಅಧ್ಯಾಯ ಯಾಜಕಕಾಂಡದಲ್ಲಿ ದೇವರ ಸೇವಕರಿಗೆ ಇರಬೇಕಾದಂಥ ಕೆಲವು ಯೋಗ್ಯತೆಗಳನ್ನು ಆತನು ತಿಳಿಸುವ ಆತನಾಗಿದ್ದಾನೆ. 22ರಲ್ಲಿ ಮಾತ್ರವಲ್ಲದೆ 21ನೇ ಅಧ್ಯಾಯದಲ್ಲಿ ಕೂಡ ದೇವರ ಸೇವಕರ ಯೋಗ್ಯತೆಗಳು, 22ನೇ ಅಧ್ಯಾಯದಲ್ಲಿ ದೇವರ ಸೇವಕರ ಯೋಗ್ಯತೆಗಳು ಅಷ್ಟೇ ಅಲ್ಲ, ದೇವರ ಸೇವಕರು ಅರ್ಪಿಸುವಂಥ ಕಾಣಿಕೆ ಅಥವಾ ಸರ್ವಾಂಗ ಹೋಮಗಳಲ್ಲಿ ಇರುವಂಥ ಆಡಾಗಲಿ, ಅದು ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ಅದು ಪೂರ್ಣಾಂಗವಾದದ್ದಾಗಿರಬೇಕು, ಅದು ಗಂಡಾಗಿರಬೇಕು. ಬೀಜ ಹೊಡೆದ, ಕುಟ್ಟಿದ, ಒಡೆದ, ಕೊಯ್ದ ಪಶುವನ್ನು ಯೆಹೋವನಿಗೆ ಸಮರ್ಪಿಸಕೂಡದು. ಇದೇ ರೀತಿಯಾಗಿ ಆ ದೇವರ ಸೇವಕರ ಬಗ್ಗೆ ಕೂಡ ಅವರ ಯೋಗ್ಯತೆಗಳನ್ನು ಹೀಗೆ ಕೂಡ ದೇವರು ಹೇಳುವಾತನಾಗಿದ್ದಾನೆ. ಸೇವಕರ ಯೋಗ್ಯತೆ, ಸೇವಕರು ಸಮರ್ಪಿಸುವಂಥ ಆ ಯಜ್ಞ ಎರಡೂ ಕೂಡ ಎಷ್ಟೊಂದು ಹೋಲಿಕೆ ನೋಡ್ರಿ. ನಿಮ್ಮ ದೇಶದಲ್ಲಿ ಪಶುಗಳಿಗೆ ಹಾಗೆ ಮಾಡಲೇಬಾರದು ಎಂಬುದಾಗಿ ಕೂಡ ದೇವರು ಹೇಳ್ತಾನೆ. ಆನಂತರ ಯಾಕೆ ದೇವರು ಇಷ್ಟೆಲ್ಲ ಹೇಳಿದ್ದಕ್ಕೆ ಒಂದು 5 ಕಾರಣಗಳನ್ನಾದರೂ ದೇವರು ಕೊಡ್ತಾನೆ. ಯಾಕೆ ಇಷ್ಟೆಲ್ಲ ನಾನೇ ಯೆಹೋವನೆಂಬುದಾಗಿ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ದೇವರಿಗೆ ನಾವು ವಿಧೇಯರಾಗಿರಬೇಕು, ದೇವರು ಪರಿಶುದ್ಧನಾಗಿರೋದರಿಂದ ಕುಂದು ಕೊರತೆಗಳನ್ನು ತರಬಾರದು. ಅನಂತರ ದೇವರು ತನ್ನ ಸೇವೆಗೆ ನಮ್ಮನ್ನು ಪ್ರತಿಷ್ಠಿಸಿಕೊಂಡನು ಮತ್ತು ಆತನು ನಮ್ಮ ದೇವರಾಗಿರುವುದಕ್ಕಾಗಿ ಆತನು ನಮ್ಮನ್ನು ಬಿಡಿಸಿದ್ದಾನೆ ಎಂಬುದಾಗಿ ಕಾರಣಗಳನ್ನು 31, 32, 33 ವಚನಗಳಲ್ಲಿ ಆ 22ನೇ ಅಧ್ಯಾಯ ಆತನು ಹೇಳುವಾತನಾಗಿದ್ದಾನೆ. 23ನೇ ಅಧ್ಯಾಯದ 1ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಮತ್ತೆ 560 ಸಾರಿ ಪಂಚಗ್ರಂಥದಲ್ಲಿ ಆ ಮಾತು ಬರ್ತಿದೆ. ಒಟ್ಟು 2084 ಸಾರಿ ಯೆಹೋವನು ಮೋಶೆಗೆ, ಅಥವಾ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್, ಅಥವಾ ದೇವರ ಮಾತು ಇಂತೆನ್ನುತ್ತಾನೆ, ಅಥವಾ ಯೆಹೋವನಿಂತೆನ್ನುತ್ತಾನೆ, ಕರ್ತನಿಂತೆನ್ನುತ್ತಾನೆ. ಕರ್ತನ ನುಡಿ ಏನಂತ ಹೇಳಿದರೆ ಈ ರೀತಿಯಾಗಿ ದೇವರು ಮಾತನಾಡುವಂಥ ಮಾತು. 23ನೇ ಅಧ್ಯಾಯ ಬಹಳ ಉತ್ಸಾಹದ ಒಂದು ಅಧ್ಯಾಯ ಈ ಯಾಜಕ ಕಾಂಡದಲ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಇದನ್ನು ಮಾಡಿದರೆ ಕಲ್ಲೆಸಿಬೇಕು, ಅದನ್ನು ಮಾಡಿದರೆ ಮರಣ ಶಿಕ್ಷೆ ಆಗಬೇಕು, ಮರಣವೇ ವಿಧಿ, ಅವರು ಈ ರೀತಿಯಾಗೆಲ್ಲ ಮಾತಾಡಿದಂಥ ಮಾತುಗಳು ನೋಡಿಬಿಟ್ಟು 23ನೇ ಅಧ್ಯಾಯಕ್ಕೆ ಬಂದರೆ ಆಶ್ಚರ್ಯದ ಅಧ್ಯಾಯ, ಹಬ್ಬದ ಅಧ್ಯಾಯ. ಇನ್ನು ಹೇಳಬೇಕಾದ್ರೆ ಹಬ್ಬಗಳ ಅಧ್ಯಾಯ 23ನೇ ಅಧ್ಯಾಯ. ದೇವರು ಇಂಥ ಒಂದು ಅಧ್ಯಾಯವನ್ನು ಹಳೆ ಒಡಂಬಡಿಕೆಯಲ್ಲಿ ಇಟ್ಟದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತ ಹೇಳಿದರೆ ನಾವು ಏನಂತ ತಿಳ್ಕೊಳ್ತೀವಿ, ಆತ್ಮಿಕ ಜೀವನ ಅಂದರೆ ಜಿಗುಪ್ಸೆಯಿಂದ ಸಂತೋಷ ಪಡದೆ, ಮುಗುಳ್ನಗೆ ಬೀರದೆ, ಯಾವಾಗಲೂ ಗಂಭೀರ ಮುಖವನ್ನು ಇಟ್ಕೊಂಡು ನಗಾಡದೆ, ಯಾವಾಗಲೂ ವಿಷಾದಕರವಾಗಿ ದುಃಖಕರವಾಗಿ ಇರಬೇಕು. ಇದೇ ಆತ್ಮಿಕ ಜೀವನ, ಸ್ಪಿರಿಚುವಲ್ ಲೈಫ್ ಎಂಬುದಾಗಿ ಭಾಳ ಜನ ತಿಳ್ಕೊಂಡಿದ್ದಾರೆ. ಆದರೆ ಆತ್ಮಿಕ ಜೀವನದಲ್ಲಿ ಆನಂದವೂ ಅಡಕವಾಗಿದೆ. ಇನ್ನು ಹೇಳಬೇಕಾದರೆ ಆನಂದವಿಲ್ಲದ ಆತ್ಮಿಕ ಜೀವನ ಅದು ಸನ್ಯಾಸಿತನದ ಜೀವನ, ಅಥವಾ ಸ್ಪಿರಿಚುವಲ್ ಲೈಫ್ ಮೈನಸ್ ಹ್ಯಾಪಿನೆಸ್ ಆರ್ ಜಾಯ್ ಈಸ್ ಅಸೆಟಿಕ್ ಲೈಫ್. ಅಂಥ ಒಂದು ಜೀವನವನ್ನು ನಡೆಸಬೇಕಂತ ದೇವರು ಕರೀತಾ ಇಲ್ಲ. ಇದು ಸಂತೋಷದ ಒಂದು ಜೀವನ. ದೇವರು ಕರೆಯುವಂಥ ಒಂದು ಜೀವನ ಅದು ಧಾರ್ಮಿಕ ಜೀವನ ಅಲ್ಲ, ಆತ್ಮಿಕ ಜೀವನ. ಧಾರ್ಮಿಕ ಜೀವನದಲ್ಲಿ ಹೌದು ಸನ್ಯಾಸಿತನ ಇರ್ಬೋದು, ಹೌದು ನಿಯಮಗಳಿರ್ಬೋದು, ಪ್ರಾರ್ಥನೆ ಇರ್ಬೋದು, ಧಾರ್ಮಿಕ ಜೀವನದಲ್ಲಿ ನಿಯಮಗಳಿರ್ಬೋದು, ಇವೆಲ್ಲ ಇದ್ದಾಗ್ಯೂ ಸಂತೋಷ ಇರುವುದಿಲ್ಲ, ಸಮಾಧಾನ ಇರೋದಿಲ್ಲ, ದೇವರನ್ನು ಆದ್ಯವಾಗಿ ಇಟ್ಟುಕೊಳ್ಳುವಂಥ ಅನುಭವ ಇರೋದಿಲ್ಲ. ಸ್ವಾರ್ಥ ಕೇಂದ್ರಿತವಾದಂಥ ಜೀವನ ಈ ಧಾರ್ಮಿಕ ಜೀವನ, ರಿಲಿಜಿಯಸ್ ಲೈಫ್. ಆದರೆ ಆತ್ಮಿಕ ಜೀವನ ದೇವರನ್ನು ಕೇಂದ್ರೀಕರಿಸಿಕೊಂಡಂಥ ಜೀವನ, ಆನಂದದ ಜೀವನ.
ಹ್ಯಾಪಿ ಲೈಫ್. ಆದ ಕಾರಣ ಯಾವಾಗ ನಮ್ಮಲ್ಲಿ ಸಂತೋಷವೇ ಇಲ್ಲದೆ ದೇವ್ರ ಸೇವೆಯನ್ನು ಮಾಡ್ತಾ, ಸಂತೋಷವಿಲ್ಲದೆ ಪ್ರಾರ್ಥನೆ ಮಾಡ್ತಾ, ಸಂತೋಷವಿಲ್ಲದೆ ಬೈಬಲ್ ಓದ್ತಾ, ಸಂತೋಷವಿಲ್ಲದೆ ದೇವಾಲಯಕ್ಕೆ ಹೋಗ್ತಾ ಇದ್ದರೆ ಬಹುಶಃ ಮಾಡೋದನ್ನು ನಾವು ಧಾರ್ಮಿಕ ಆತ್ಮದಿಂದ ಮಾಡ್ತಿದ್ದೇವೆ ಅಂತ ಅರ್ಥ. ವಿ ಆರ್ ಡೂಯಿಂಗ್ ಥಿಂಗ್ಸ್ ಇನ್ ದಿ ರಿಲಿಜಿಯಸ್ ಸ್ಪಿರಿಟ್. ದೇವರಾತ್ಮನ ದೈವಿಕವಾದ ಸಹಾಯದಿಂದ ಮಾಡದೆ, ಡಿವೈನ್ ಸ್ಪಿರಿಚುವಲ್ ಗೈಡೆನ್ಸ್ನಿಂದ ನಾವು ಮಾಡದೆ ಎಲ್ಲವನ್ನು ನಾವು ಧಾರ್ಮಿಕವಾಗಿ ಮಾಡ್ತಿದ್ದೇವೇನೋ ಪ್ರಶ್ನೆ ಹಾಕ್ಕೊಳ್ಳತಕ್ಕದ್ದು. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಎಷ್ಟೊಂದು ಧಾರ್ಮಿಕತ್ವ ಇತ್ತು. ಆದರೆ ಈ 8 ಹಬ್ಬಗಳ ಕುರಿತಾಗಿ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ 8 ಹಬ್ಬಗಳಲ್ಲಿ ನಿಜಕ್ಕೂ 7 ಹಬ್ಬಗಳಾಗಿದೆ. ಆದರೆ ಈ ಹಬ್ಬಗಳ ನಡುವೆ ಒಂದು ಹಬ್ಬ ಇದ್ದ ಹಾಗೆ ಇಲ್ಲ. ಆದರೂ ಅದು ಹಬ್ಬದಂತೆ ಇರುವಂಥ ಒಂದು ಸಂಗತಿ. ಸರಿ, ಈ 7 ಹಬ್ಬಗಳನ್ನು 23ನೇ ಅಧ್ಯಾಯದಲ್ಲಿ ನೋಡ್ಬೋದು. 8ನೇದು ಇದೆ, ಆದರೆ ನಾನು ಹೇಳಿದ ಹಾಗೆ ಅದನ್ನು ಹಬ್ಬವಾಗಿ ತಗೋಬೋದು, ಆಜ್ಞೆಯಾಗಿಯೂ ತಗೋಬೋದು. ಒಟ್ಟು ಪ್ರಧಾನವಾಗಿ 7 ಹಬ್ಬಗಳು ಪ್ಲಸ್ ಒಂದು ಆಪ್ಷನ್ ಆಗಿರುವಂಥ ಹಬ್ಬ. ಆಪ್ಷನ್ ಆಗಿ ಇರುವಂಥ ಹಬ್ಬ ಅಲ್ಲ, ಹಬ್ಬವನ್ನು ಆಪ್ಷನ್ ಆಗಿ ತೆಗೆದುಕೊಳ್ಳುವಂಥ ಒಂದು ಸಂಗತಿ ಕೂಡ ಇದೆ. ಅದು ಏನಂತ ನಾವು ಬೇಗ ನೋಡಿಕೊಳ್ಳೋಣ. ಮೊದಲನೇದಾಗಿ 23ನೇ ಅಧ್ಯಾಯ ಮೊದಲನೇ ಹಬ್ಬ ಸಬ್ಬತ್, ವಾರದ ಸಬ್ಬತ್. 23ನೇ ಅಧ್ಯಾಯ 3ನೇ ವಚನದಲ್ಲಿ ಸಬ್ಬತ್ ಅದು ಕೂಡ ಒಂದು ಹಬ್ಬನೇ. ಅದು ಛೋಟ ಹಬ್ಬ, ಒಂದು ಚಿಕ್ಕ ಹಬ್ಬ, ಒಂದು ದಿನದ ಹಬ್ಬ. 7ನೇ ದಿನ ಯಾವ ಕೆಲಸವನ್ನು ಮಾಡದೆ ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಸಭೆ ಕೂಡುವಂಥದ್ದೇ ಹಬ್ಬ. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲ ನಿವಾಸಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿಯ ಹಬ್ಬ, ವಿಶ್ರಾಂತಿಯ ದಿನ, ಮೊದಲನೇ ಹಬ್ಬ. 2ನೇ ಹಬ್ಬವನ್ನು 23ನೇ ಅಧ್ಯಾಯ 5ನೇ ವಚನ, ದ ಫೆಸ್ಟಿವಲ್ ಆಫ್ ಪಾಸ್ಓವರ್, ಪಸ್ಕಾ ಹಬ್ಬ. ಮೊದಲನೇ ತಿಂಗಳಿನ 14ನೇ ದಿನ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಈ ಪಸ್ಕಾ ಹಬ್ಬವಾಗಬೇಕು. ಯಾವ ರೀತಿಯಾಗಿ ಇಸ್ರಾಯೇಲರು ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಪಸ್ಕವನ್ನು, ಬಿಡುಗಡೆಯನ್ನು ಆಚರಿಸಿದರು, ಅದನ್ನು ಸ್ಮರಿಸುವಂಥ ಹಬ್ಬ ಇದಾಗಿರ್ತದೆ. 6ನೇ ವಚನ, 23ನೇ ಅಧ್ಯಾಯ ಯಾಜಕಕಾಂಡ 6ನೇ ವಚನದಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನುವ ಹಬ್ಬ ಅಥವಾ ಜಾತ್ರೆ, ದಿ ಫೀಸ್ಟ್ ಆಫ್ ಅನ್ಲಿವನ್ಡ್ ಬ್ರೆಡ್. ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ, ಅದು ಯೆಹೋವನಿಗೋಸ್ಕರ ಆಚರಿಸಬೇಕು. ನನಗದು ಇಷ್ಟ ಆ ಒಂದು ಮಾತು. ಯಾಕಂದರೆ ಕೆಲವು ಸಾರಿ ಹಬ್ಬ ಮಾಡೋಣ ಅಂತ ಹೇಳಿದಾಗ ತಮಗೋಸ್ಕರವಾಗಿ ಹಬ್ಬ ಮಾಡ್ಕೊಳ್ತಾರೆ, ದೇವರಿಗೋಸ್ಕರವಾಗಿ ಹಬ್ಬ ಮಾಡಲ್ಲ. ಆದರೆ ಹಬ್ಬ ಪ್ರಧಾನವಾಗಿ ಯೆಹೋವನಿಗೋಸ್ಕರ, ದೇವರಿಗೋಸ್ಕರವಾದಂಥ ಒಂದು ಹಬ್ಬವಾಗಿರ್ತದೆ. ಅದು ಮೊದಲುಗೊಂಡು 7 ದಿನಗಳಲ್ಲಿಯೂ ಹುಳಿ ಇಲ್ಲದ ರೊಟ್ಟಿಗಳನ್ನು ಊಟ ಮಾಡಬೇಕು. ಅದು ಮೊದಲುಗೊಂಡು 7 ದಿನಗಳ ಒಂದು ಹಬ್ಬ. ಮೊದಲನೇ ಹಬ್ಬ ಸಬ್ಬತ್ ದಿನದ ಹಬ್ಬ, ಒಂದೇ ದಿನದ ಹಬ್ಬ. 7 ದಿನಗಳಲ್ಲಿಯೂ ನೀವು ಯೆಹೋವನಿಗೆ ಹೋಮವನ್ನು ಸಮರ್ಪಿಸಬೇಕು. 7ನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೋಡ್ರಿ, ಈ ಹಬ್ಬಗಳಲ್ಲಿ ದೇವರ ಇಷ್ಟ ಏನಂತ ಹೇಳಿದರೆ ಜನರು ಒಟ್ಟಾಗಿ ಸೇರಬೇಕು, ಒಂದು ಅನ್ಯೋನ್ಯತೆ, ಒಟ್ಟಾಗಿ ಕುಟುಂಬವಾಗಿ ದೇವರನ್ನು ಆರಾಧಿಸಬೇಕು. ಆರಾಧನೆ ಹಬ್ಬದ ಕೇಂದ್ರ. ವರ್ಷಿಪ್ ಈಸ್ ಸೆಂಟ್ರಲ್ ಫಾರ್ ಫೆಸ್ಟಿವಲ್. ಹಳೆ ಒಡಂಬಡಿಕೆಯಲ್ಲಿ ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರ್ದು. ಕೆಲವರು ಹಬ್ಬ ಮಾಡಿಕೊಂಡು ಕೆಲಸನೂ ಮಾಡ್ತಾ ಇರ್ತೀವಿ, ಆರಾಧನೆ ಮಾಡಿಕೊಂಡು ಕೆಲಸನೂ ಮಾಡ್ತಾ ಇರ್ತೀವಿ. ಇಲ್ಲ, ನಾಟ್ ಅಲೌಡ್, ಅದು ಅನುಮತಿ ಇಲ್ಲ ಅಂತ 23ನೇ ಅಧ್ಯಾಯ 8ನೇ ವಚನದಲ್ಲಿ ಯಾಜಕಕಾಂಡ ದೇವರು ಹೇಳುವಾತನಾಗಿದ್ದಾನೆ. ಸರಿ, 10ನೇ ವಚನದಲ್ಲಿ 4ನೇ ಹಬ್ಬ. ಅದು ಯಾವ ಹಬ್ಬ ಅಂತ ಹೇಳಿದರೆ, ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸೀಡುಗಳನ್ನು
ಯಾಜಕನ ಬಳಿಗೆ ತಂದು ಒಪ್ಪಿಸುವಂಥ ಒಂದು ಹಬ್ಬ ಇದು. ಪ್ರಥಮ ಫಲದ ಹಬ್ಬ, ದ ಫೆಸ್ಟಿವಲ್ ಆಫ್ ಫಸ್ಟ್ ಫ್ರೂಟ್. ಇದನ್ನು ಅವರು ಆಚರಿಸ್ತಿದ್ದರು. ಅದನ್ನು ಸಂಭ್ರಮವಾಗಿ ಸೀಡುಗಳನ್ನು ತಕ್ಕೊಂಡು ಬಂದು ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ಒಂದು ಹಬ್ಬವಾಗಿತ್ತು. ಯಾಜಕಾಂಡ 23ನೇ ಅಧ್ಯಾಯದ 15ನೇ ವಚನದಲ್ಲಿ ಇನ್ನೊಂದು ಹಬ್ಬ ಇದೆ. 7 ವಾರಗಳಾದ ನಂತರ ಆಗುವಂಥ ಈ ಒಂದು ಹಬ್ಬ 50 ದಿನಗಳನ್ನು ಲೆಕ್ಕಿಸುವಂಥ ಒಂದು ಹಬ್ಬ. ಇದು 50ನೇ ದಿನಗಳ ಅಥವಾ ಪೆಂತೆಕೋಸ್ತಿನ 50ನೇ ದಿನಗಳ ಒಂದು ಹಬ್ಬವಾಗಿದೆ. ಇಂಥ ಒಂದು ದಿನದಂದೇ ಶಿಷ್ಯರು ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಕೂತಿರುವಾಗ ಪವಿತ್ರಾತ್ಮನು ಪಂಚಶತಮ ದಿನದಂದು, ಅದು ಒಂದು ರೀತಿಯಿಂದ ಶತಮ ಅನ್ನೋಕ್ಕಿಂತಲೂ ಪಂಚದಶಕ ಅನ್ನೋದು ಕರೆಕ್ಟಾಗಿರ್ಬೋದೇನೋ, 50ನೇ ದಿನದಂದು ಆದಂಥ ಒಂದು ಹಬ್ಬ. 23ನೇ ಅಧ್ಯಾಯ 22ನೇ ವಚನದಲ್ಲಿ ಹಕ್ಕಲಾಯಬಾರದು ಇಂತಹ ದಿವಸ ಅಂತ ಹೇಳ್ತಾರೆ. ಅದನ್ನೂ ಒಂದು ಹಬ್ಬ ಇದ್ದ ಹಾಗೆ. ಹಬ್ಬ ಬೇಡ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಡೋಣ, ಆದರೂ ಕೂಡ ಅದನ್ನು ಕೂಡ ದೇವರು ಹೇಳುವಾತನಾಗಿದ್ದಾನೆ. 7ನೇದಾಗಿ ನೋಡುವಾಗ ಅದನ್ನು 6 ಅಂತ ಹೇಳಿ ತಕ್ಕೊಂಡ್ರೆ, ಇದು 7ನೇದಾಗಿ ತುತ್ತೂರಿಗಳ ಒಂದು ಹಬ್ಬ. ಅದನ್ನು ಹಬ್ಬ ಅಂತ ತಕ್ಕೊಂಡ್ರೆ ಅಂದರೆ ಹಕ್ಕಲಾಯಿಸಬಾರ್ದಂಥ ಹಬ್ಬ, ಅದು ಬಡವರಿಗೋಸ್ಕರವಾಗಿ ಇಡುವಂಥ ಒಂದು ಹಬ್ಬ. 7ನೇದಾಗಿ ತುತ್ತೂರಿಗಳ ಹಬ್ಬ. 8ನೇದಾಗಿ ದೋಷ ಪರಿಹಾರಕ ದಿವಸದ ಹಬ್ಬ. 28ನೇ ವಚನ, 23, 28. 8 ಹಬ್ಬಗಳ ನಡುವೆ, ನಿಜಕ್ಕೂ 7 ಹಬ್ಬಗಳ ನಡುವೆ ಬಡವರು ಎಂಬುದಾಗಿ 22ನೇ ವಚನದಲ್ಲಿ ಕೊಡಲಾಗಿದೆ. ಬಡವರಿಗೆ ಪೋಷಣೆ ಮಾಡುವುದು, ಬಡವರನ್ನು ನೋಡಿಕೊಳ್ಳುವಂಥದ್ದು, ಬಡವರಿಗೋಸ್ಕರವಾಗಿ ಪೈರನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯದೆ ಹಾಗೆ ಬಿಟ್ಟು ಅದನ್ನು ಹಕ್ಕಲಾಯದೆ ಬಡವರಿಗೋಸ್ಕರವಾಗಿ, ಪರದೇಶದವರಿಗೋಸ್ಕರವಾಗಿ ಬಿಟ್ಟು ಬಿಡುವುದು ಹಬ್ಬವಾಗಿದ್ದರೆ, ಒಟ್ಟು 8 ಹಬ್ಬಗಳನ್ನು 23ನೇ ಅಧ್ಯಾಯ ಯಾಜಕಾಂಡದಲ್ಲಿ ನಾವು ನೋಡ್ತೇವೆ ರೀ. ಈ ಹಬ್ಬಗಳನ್ನೆಲ್ಲ ದೇವರು ಮಾಡು ಅಂತ ಹೇಳಿದಾಗ, ಕರ್ತನು ನೇಮಿಸಿದಂಥ ಈ ಹಬ್ಬಗಳನ್ನು ಯಾಕೆ ಮಾಡಬೇಕು? ಆತನನ್ನು ಸ್ಮರಿಸಬೇಕು, ಆತನಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು, ಆತನಿಗೆ ವಿಧೇಯರಾಗಿರಬೇಕು ಎಂಬ ಕಾರಣದಿಂದ ಈ ಹಬ್ಬಗಳನ್ನು ಕರ್ತನು ನೇಮಿಸಿದ್ದಾನೆ. ಸಂತೋಷ ಪಡಬೇಕು ಎಂಬುದಕ್ಕಾಗಿ ಕೂಡ 23ನೇ ಅಧ್ಯಾಯ ಯಾಜಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 23. And the Lord spake unto Moses, saying, Speak unto the children of Israel, and say unto them, Concerning the feasts of the Lord, which ye shall proclaim to be holy convocations, even these are my feasts. 6 days shall work be done, but the 7th day is the Sabbath of rest, and holy convocation. Ye shall do no work therein. It is the Sabbath of the Lord in all your dwellings. These are the feasts of the Lord, even holy convocations, which ye shall proclaim in their seasons. In the 14th day of the first month at even is the Lord's Passover, and on the 15th day of the same month is the feast of unleavened bread unto the Lord. 7 days ye must eat unleavened bread. In the first day ye shall have an holy convocation. Ye shall do no servile work therein, but ye shall offer an offering made by fire unto the Lord 7 days. In the 7th day is an holy convocation. Ye shall do no servile work therein. And the Lord spake unto Moses, saying, Speak unto the children of Israel, and say unto them, When ye be come into the land which I give unto you, and shall reap the harvest thereof, then ye shall bring a sheaf of the first fruits of your harvest unto the priest. And he shall wave the sheaf before the Lord, to be accepted for you. On the morrow after the Sabbath the priest shall wave it. And ye shall offer that day when ye wave the sheaf an he lamb without blemish of the first year for a burnt offering unto the Lord. And the meat offering thereof shall be 2 tenths deals of fine flour mingled with oil,
an offering made by fire unto the Lord for a sweet savour, and the drink offering thereof shall be of wine, the fourth part of an hin. And ye shall eat neither bread, nor parched corn, nor green ears, until the selfsame day that ye have brought an offering unto your God. It shall be a statute forever throughout your generations in all your dwellings. And ye shall count unto you from the morrow after the Sabbath, from the day that ye brought the sheaf of the wave offering, 7 Sabbaths shall be complete. Even unto the morrow after the 7th Sabbath shall ye number 50 days, and ye shall offer a new meat offering unto the Lord. Ye shall bring out of your habitations 2 wave loaves of 2/10 deals. They shall be of fine flour, they shall be baken with leaven, they are the first fruits unto the Lord. And ye shall offer with the bread 7 lambs without blemish of the first year, and 1 young bullock, and 2 rams. They shall be for a burnt offering unto the Lord, with their meat offering, and their drink offerings, even an offering made by fire of sweet savour unto the Lord. Then ye shall sacrifice 1 kid of the goats for a sin offering, and 2 lambs of the first year for a sacrifice of peace offerings. And the priest shall wave them with the bread of the firstfruits for a wave offering before the Lord, with the 2 lambs. They shall be holy to the Lord for the priest. And ye shall proclaim on the selfsame day, that it may be an holy convocation unto you. Ye shall do no servile work therein. It shall be a statute forever in all your dwellings throughout your generations. And when ye reap the harvest of your land, thou shalt not make clean riddance of the corners of thy field when thou reapest. Neither shalt thou gather any gleaning of thy harvest. Thou shalt leave them unto the poor and to the stranger. I am the Lord your God. And the Lord spake unto Moses, saying, Speak unto the children of Israel, saying, In the 7th month, in the 1st day of the month, shall ye have a Sabbath, a memorial of blowing of trumpets, and holy convocation. Ye shall do no servile work therein, but ye shall offer an offering made by fire unto the Lord. And the Lord spake unto Moses, saying, Also on the 10th day of this 7th month there shall be a day of atonement. It shall be an holy convocation unto you. And ye shall afflict your souls, and offer an offering made by fire unto the Lord. And ye shall do no work in that same day, for it is a day of atonement, to make an atonement for you before the Lord your God. For whatsoever soul it be that shall not be afflicted in that same day, he shall be cut off from among his people. And whatsoever soul it be that doeth any work in that same day, the same soul will I destroy from among his people. He shall do no manner of work. It shall be a statute forever throughout your generations in all your dwellings. It shall be unto you a Sabbath of rest, and ye shall afflict your souls. In the 9th day of the month at even, from even unto even, shall ye celebrate your Sabbath. And the Lord spake unto Moses, saying, Speak unto the children of Israel, saying, The 15th day of this 7th month shall be the feast of tabernacles for 7 days unto the Lord. On the 1st day shall be an holy convocation. Ye shall do no servile work therein. 7 days ye shall offer an offering made by fire unto the Lord. On the 8th day shall be an holy convocation unto you, and ye shall offer an offering made by fire unto the Lord. It is a solemn assembly, and ye shall do no servile work therein. These are the feasts of the Lord, which ye shall proclaim to be holy convocations, to offer an offering made by fire unto the Lord, a burnt offering, and a meat offering, a sacrifice, and drink offerings, everything upon his day. Beside the Sabbaths of the Lord, and beside your gifts, and beside all your vows, and beside all your freewill offerings which ye give unto the Lord. Also in the 15th day of the 7th month, when ye have gathered in the fruit of the land, ye shall keep a feast unto the Lord 7 days. On the 1st day shall be a Sabbath, and on the 8th day shall be a Sabbath. And ye shall take you on the 1st day the boughs of goodly trees, branches of palm trees, and the boughs of thick trees, and willows of the brook, and ye shall rejoice before the Lord your God 7 days. And ye shall keep it a feast unto the Lord 7 days in the year. It shall be a statute forever in your generations. Ye shall celebrate it in the 7th month. Ye shall dwell in booths 7 days. All that are Israelites born shall dwell in booths, that your generations may know that I made the children of Israel to dwell in booths, when I brought them out of the land of Egypt. I am the Lord your God. And Moses declared unto the children of Israel the feasts of the Lord.